Hello, good morning everybody. Today in this class, 9th standard second language English, supplementary reading FAQ second lesson, supplementary second lesson FAQ. This lesson retold by Rose Drops. Okay, my dear students. Let's go to the lesson. Open your textbook, page number 166. The FAQ retold by Rose Doves. The FAQ means ಸಂತೋಷದ ಔಷಧಿ ಅಥವಾ ಸಂತೋಷದ ಚಿಕಿತ್ಸೆ ಅಂತಾನು ಕರೀತಾರೆ. Police can they dying at least what he said. Yes, he said he watched at those death's door. But the truth of the matter was this: the king was suffering from having nothing to do. He was being worried to death. ಇಲ್ಲಿ ಒಬ್ಬ ಮೂರ್ಖ ರಾಜನ ಒಂದು ಕಥೆ ಎಪಿಕ್. ಇಲ್ಲಿ ಪೊಲೀಸ್ FOOLS ಪೊಲೀಸ್ ಮೂರ್ಖ. ಕಿಂಗ್ ಡೇ ಅಂದರೆ ಒಬ್ಬ ಮೂರ್ಖ ರಾಜನ ಒಂದು ಕಥೆ ಇದೆ. ಏನು ಕಥೆ ಅನ್ನುವಂಥದ್ದನ್ನ ಈ ಒಂದು ಸ್ಟೋರಿಯಲ್ಲಿ ನಾವು ತಿಳ್ಕೊಳ್ಳೋಣ. ಎ ಪೊಲೀಸ್ ಕಿಂಗ್ ಎ ಡೈಯಿಂಗ್ ಅಂದರೆ ಆ ಮೂರ್ಖ ರಾಜ ಈ ಸಾಯುವ ಸ್ಥಿತಿಯಲ್ಲಿದೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ವಾಟ್ ಈ ಸೆಡ್ ವಾಸ್ ಎ ಡೆತ್ಸ್ ಡೋರ್. ಅವನು ಏನು ಹೇಳ್ತಾ ಇದ್ದ ಅಂತಂದರೆ, ನನ್ನ ಸಾವು ಅನ್ನುವಂಥದ್ದು ನನ್ನ ಬಾಗಿಲಿಗೆ ಬಂದು ನಿಂತಿದೆ ಅನ್ನುವಂಥದ್ದು, ನಾನು ಕೆಲವೇ ದಿನದಲ್ಲಿ ನಾನು ಸಾಯ್ತಾ ಇದ್ದೀನಿ ಅಂತ. ಬಟ್ ದ ಟ್ರೂತ್ ಆಫ್ ದ ಮ್ಯಾಟರ್, ಅದು ಒಂದು ಸತ್ಯ, ಒಂದು ವಿಚಾರವೇನೆಂದರೆ ಟ್ರೂತ್ ಆಫ್ ದ ಮ್ಯಾಟರ್ ದಿಸ್: ದ ಕಿಂಗ್ ವಾಸ್ ಸಫರಿಂಗ್ ಫ್ರಮ್ ಹ್ಯಾವಿಂಗ್ ನಥಿಂಗ್ ಟು ಡೂ. ಈ ರಾಜ್ಯದಲ್ಲಿ ಒಂದು ಅತ್ಯುನ್ನತವಾದಂತಹ ಹುದ್ದೆಯಲ್ಲಿದ್ದರೂ ಸಹ ಯಾವುದೇ ಒಂದು ಕೆಲಸವನ್ನು ಮಾಡದೆ ಅವನು ಒಂದು ಸಫರಿಂಗ್ ನರಳುತ್ತಾ ಇದ್ದ ರಾಜ. ಒಟ್ಟು ಏನೂ ಮಾಡಿಲ್ಲ, ಸುಮ್ಮನೆ ಇರೋದು. ಈ ವಾಸ್ ಬೀಯಿಂಗ್ ಬೋರೆಡ್ ದ ಡೆತ್. ಹೀಗಾಗಿ ಅವನಿಗೆ ಒಂದು ಬೇಸರದಿಂದ ಏನಾಯಿತು ಅಂತಂದರೆ, ಸಾವು ಅನ್ನುವಂಥದ್ದು ಬಂದಿದೆ ಅಂದ್ಕೊಂಡಿರ್ತಾನೆ. ಅಂದರೆ ಅವನು ಏನೋ ಮಾಡದೆ ರಾಜ್ಯದಲ್ಲಿ ಬರೀ ಮನೆಯಲ್ಲಿ ಸುಮ್ಮನೆ ಕೂತಿದ್ದರಿಂದ ಅವನಿಗೆ ಒಂಥರ ಕೆಟ್ಟ ಬೇಜಾರಾಗ್ತಾ ಇರುತ್ತೆ. ಅದು ಅಫ್ಕೋರ್ಸ್ ಒಪ್ಕೊಳ್ಳೋದ್ರೆ, ದ ಕಿಂಗ್ ವುಡ್ ನಾಟ್ ಅಡ್ಮಿಟ್ ದಿಸ್. ಹಿ ಗ್ರೋನರ್ ಆ್ಯಂಡ್ ಪಾಯಿಂಟ್ ಆ್ಯಂಡ್ ಕಂಪ್ಲೈನ್ ಆಫ್ ಶಾರ್ಪ್ ಸ್ಟೆಪ್ಸ್ ಇನ್ ಎವ್ರಿ ಮಸಲ್ಸ್ ಆ್ಯಂಡ್ sticks pains in every bone and his body. Physicians and surgeons came from far and wide. They looked down the king's throat. They tapped his chest and they felt his pulse. They hammed the hour and they stroked their beards, but they could find nothing wrong. ಇಲ್ಲಿ ರಾಜ ಅನ್ನುವಂಥದ್ದನ್ನು ಇಲ್ಲಿ ಯಾವ ಥರ ಅವನು ಹೊಂದಿಕೆಯಾಗಿದ್ದ ಅಂತಂದರೆ, ಯಾವುದೇ ಥರದ ಕೆಲಸವನ್ನು ಮಾಡದೆ, ಆಡಳಿತವನ್ನು ತಾನು ಭಾಗವಹಿಸಿಕೊಳ್ಳದೆ, ಆ ಹಾಸಿಗೆಯಲ್ಲಿ ಏನು ಮಾಡ್ತಾ ಇದ್ದಂದರೆ, ಆ ನರಳುತ್ತಾ ಒಂದು ಯಾತನೆಯನ್ನು ಪಡ್ತಾ ಇದ್ದಂತೆ. ದ ಶಾರ್ಪ್ ಸ್ಟಬ್ಸ್, ಆ ಹರಿತವಾದಂಥ ಒಳಗಡೆ, ದೇಹದ ಒಳಗಡೆ ಆ ಮಜಲ್ಸ್ ಆ್ಯಂಡ್ ಸ್ಟಿಕ್ಕಿಂಗ್ ಪೇನ್ಸ್, ಅಂದರೆ ಆ ಮಜಲ್ಸ್ಗೂ ಸಹ ಮಾಂಸಖಂಡಗಳಿಗೂ ಮತ್ತು ಬೋನ್ ಆ್ಯಂಡ್ ಬಾಡಿ, ಆ ದೇಹದಲ್ಲಿರುವಂತಹ ಬೋನ್ಸ್, ಆ ಈ
ಎಲುಬುಗಳಿಗೂ ಸಹ ಚುಚ್ಚಿದಂಗೆ ಆಗ್ತಾ ಇತ್ತು ಅನ್ನುವಂಥದ್ದು ನಾವು ಹೇಳ್ತದೆ. ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್, ಫಿಸಿಷಿಯನ್ಸ್ ಅನೇಕ ವೈದ್ಯರು ಮತ್ತು ಚಿಕಿತ್ಸೆ ತಜ್ಞರು ಕೇಮ್ ಫ್ರಮ್ ಫಾರ್ ಅವೇ, ಬೇರೆ ಬೇರೆ ಊರಿಂದ ಅವರು ನೋಡಲಿಕ್ಕೆ ಬರ್ತಾರೆ. ದೇ ಲುಕ್ ಡೌನ್ ದ ಕಿಂಗ್ಸ್ ಫಾರ್, ರಾಜನ ಹತ್ರ ಹೋಗಿ ಅವನ ಗಂಟಲ ಪರೀಕ್ಷೆಯನ್ನು ಮಾಡ್ತಾರೆ. ದೇ ಟ್ಯಾಮ್ ಇನ್ ಚೆಸ್ಟ್, ಅವನ ಎದೆಯನ್ನು ತಟ್ಟುವುದರ ಮುಖಾಂತರ ಚೆಕ್ ಮಾಡ್ತಾರೆ. ದೇ ಫೆಲ್ಟ್ ಹಿಸ್ ಪಲ್ಸ್, ಅವನ ಒಂದು ಹಣೆಯನ್ನು ನೋಡಿ ಅವನ ಒಂದು ಪಲ್ಸ್ ಹೇಗಿದೆ, ಅವನ ಬಡಿತ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾರೆ. ದೇ ಹ್ಯೂಮನ್ ಹ್ಯಾವರ್ಡ್ ಇನ್ ದ ಸ್ಟ್ರೋಕ್ ಕೇರ್ ಬಿಯರ್ಡ್ಸ್, ಅವನು ಗಟ್ಟಿಯಾಗಿ ಅವನ ಎದುರುಗಡೆ ಹೇಳಲಿಕ್ಕೆ ಎಲ್ಲರೂ ತಡವರಿಸ್ತಾರೆ. ತಡವರಿಸು ಬಟ್ ದೇ ಕುಡ್ ಫೈಂಡ್ ನಥಿಂಗ್ ರಾಂಗ್. ಆಗ ರಾಜನ ಹತ್ರ ಎಲ್ಲ ಒಂದು ವೈದ್ಯರು ಮತ್ತು ಶಸ್ತ್ರಚಿಕಿತ್ಸಕರು ಬಂದು ಅವರನ್ನು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ತರಹದಂತಹ ಕಾಯಿಲೆ ಆ ರಾಜನಲ್ಲಿ ಇರಲಿಲ್ಲ ಅನ್ನುವಂಥದ್ದನ್ನು ಹೇಳುವುದಕ್ಕೆ ತಡವರಿಸ್ತಾ ಇದ್ರು ಅನ್ನೋದು. ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಆರ್ ಡಾಲ್ಸ್, ಹೇಳಿದರು ಯಾವುದೇ ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ರಾಜ ಎಂದರೆ ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಆರ್ ಡಾಲ್ಸ್. ಇಲ್ಲಿ ಏನಂದ್ರೆ ಕಿಂಗ್, ರಾಜ ಒದರ್ತಾನೆ, ವೈದ್ಯರು ಮತ್ತು ಎಲ್ಲ ಸಂಸ್ಕೃತಿ ನೀವು ಒಬ್ಬರು ಮೂರ್ಖರು ಅನ್ನುವಂಥದ್ದನ್ನು ಹೇಳ್ತಾನೆ. ಆ್ಯಂಡ್ ದೇ ಎನಿ ಪೇನ್ ಆರ್ಡಿನರಿ ಡಾಕ್ಟರ್ಸ್ ಇನ್ ದ ಕಿಂಗ್ಡಮ್, ಮುಚ್ಚು ಮರೆಯಿಲ್ಲದೆ ನನಗೆ ಸಾಧಾರಣ ಡಾಕ್ಟರ್ಗಳು ನೀವು ರಾಜ್ಯದಲ್ಲಿ ಯಾರಿದ್ರೆ ನೋಡಿ ಅನ್ನುವಂಥದ್ದನ್ನೇ ಜೋರಾಗಿ ಓದ್ತಾರೆ. ದ ಪ್ಲೇನ್ ಆರ್ಡಿನರಿ ಡಾಕ್ಟರ್ಸ್ ಕೇಮ್ ಫ್ರಮ್ ಹೈದರ್ ಆ್ಯಂಡ್ ಯನ್. ದೇ ಫೆಲ್ಟ್ ದ ಕಿಂಗ್ಸ್ ಪಲ್ಸ್, tapped in chest and looked down his throat. They have an image took off their spectacles, put them on again, but even they could find nothing wrong. Plain ordinary doctors are idols. Cried the king in the rage. The next one who examines me and finds nothing wrong will have his ears cut in hand, his noise sharpened. The plain ordinary doctors came from neither in hand. ಭಾಳ ದೂರಗಳಿಂದ ಆರ್ಡಿನರಿ ಡಾಕ್ಟರ್ಗಳೆಲ್ಲ ಬಂದರು. ದೇ ಫೆಲ್ಟ್ ದ ಕಿಂಗ್ ಪಲ್ಸ್, ಆ ರಾಜನ ಹತ್ರ ಬಂದು ತಪಾಸಣೆ ಮಾಡ್ತಾರೆ, ಪಲ್ಸ್ಗಳು ನೋಡ್ತಾ ಇದ್ದಾರೆ. ಟೆಪ್ಟ್ ಚೆಸ್ಟ್, ಅವರ ಎದೆ ಬಡಿದು ನೋಡ್ತಾ ಇದ್ದಾರೆ. ಲುಕ್ ಡೌನ್ ಇನ್ ಕಾಲ್, ಮತ್ತೆ ಅವರನ್ನು ನೋಡಿ ಎಲ್ಲರೂ ಹೇಳು ಏನು ಹೇಳಬೇಕು ಅಂತ ತಿಳಿಸ್ತಾ ಇದ್ದಾರೆ. ದೇ ಹ್ಯಾವ್ ದ ಇನ್ವಾಲ್ವ್, ಆ ಹೇಳ್ಬೇಕಾದ್ರೆ ಕಳವಳಿಸ್ತಾ ಟುಕ್ ಆಫ್ ದೇರ್ ಸ್ಪೆಕ್ಟ್ಲೆಸ್, ತಮ್ಮ ಸ್ಪೆಕ್ಟನ್ನು ತೆಗೆದು ಅಲ್ಲಿ ಪುಟ್ ಆನ್ ದೆಮ್ ಆನ್ ಅಗೇನ್. ಅಲ್ಲಿ ಮತ್ತೆ ಏನೂ ಇಲ್ಲ ಕಾಯಿಲೆ ಅಥವಾ ಆರ್ಡಿನರಿ ಡಾಕ್ಟ್ರು ಸಹ ಹೇಳ್ತಾರೆ. ಬಟ್ ಇವನ್ ದೇ ಕುಡ್ ಫೈಂಡ್ ನಥಿಂಗ್ ರಾಂಗ್ ಅಂತ ಅಂದಾಗ ಆರ್ಡಿನರಿ ಡಾಕ್ಟರ್ಸ್ ಆರ್ ಐಡಲ್ಸ್, ಆರ್ಡಿನರಿ ಡಾಕ್ಟ್ರು ಸಹ ಇವ ಮೂರ್ಖರು ಅಂತ ಹೇಳ್ತಾರೆ. ಕ್ರೈಡ್ ದ ಕಿಂಗ್, ಕೋಪವಾಗಿ ಅಲ್ಲಿ ಒದರ್ತಾ ಇದ್ದಾರೆ ಆ ರಾಜ. ದ ನೆಕ್ಸ್ಟ್ ಒನ್ ಹೂ examination of finds nothing wrong with the ears cut and the noise sharpened. ಯಾರಾದರೂ ನನ್ನ ಬಗ್ಗೆ ಕಾಯಿಲೆ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ನಿಮ್ಮ ಕಿವಿಗಳನ್ನು ಕತ್ತರಿಸ್ತೀನಿ ಮತ್ತು ನಿಮ್ಮ ಮೂಗನ್ನು ಕಟ್ ಮಾಡ್ತೀನಿ, ಶಾರ್ಟ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ರಾಜ. They did not stop the moving of the doctors and surgeons and the physicians. The king kept sending messengers and courtiers to bring them in. The people were in the despair. Such an epidemic of heads without ears and faces with shortened noise was never seen. This did not stop the coming the doctors. ಆ ಡಾಕ್ಟರ್ಗಳು, ವೈದ್ಯಾಧಿಕಾರಿಗಳು, ಶಸ್ತ್ರಚಿಕಿತ್ಸಾಧಿಕಾರಿಗಳು ಯಾರೂ ಬರೋದಿಲ್ಲ. ಕಿಂಗ್ ಕೆಪ್ಟ್ ಸೆಂಡಿಂಗ್ ಮೆಸೇಜರ್, ಅವರೆಲ್ಲ ಮತ್ತೆ ಬೇರೆ ಡಾಕ್ಟರ್ಗಳು ಅವರನ್ನು ಕರೆಸಲಿಕ್ಕೆ ಒಂದು ಬೇಗ ದೂತರನ್ನು ಸಹ ಕಳಿಸಿದ್ರೆ, ಆಸ್ತಿಕರನ್ನು ಸಹ ಬ್ರಿಂಗ್ ದೆಮ್ ಪೀಪಲ್ ಇವೆಂಟ್ ಡಿಸಪೇರ್, ಎಲ್ಲರೂ ನಿರಾಶೆಯಾಗಿರುವಂತಹ ವ್ಯಕ್ತಿಗಳನ್ನು ಸಚ್
ordinary heads, without ears, faces of the shadow noises never seen. ಅವ್ರು ಯಾರು ಹುಡುಕಿಕೊಂಡು ನಮ್ಮನ್ನು ಯಾರು ನೋಡೋದಿಲ್ಲ, ಅವರು ಯಾರು ಹುಡುಕೊಂಡ್ಬಿಡ್ಬೇಕು ಅನ್ನೋದನ್ನು ಅಲ್ಲಿ ಕಳಿಸ್ತದೆ. ಫೈನಲಿ ಎ ಸಿಂಪಲ್ ಓಲ್ಡ್ ವುಮೆನ್ came to see the king, the exalted prime minister brought her into the royal bed chamber. ಒಬ್ಬ ಅಂತಿಮವಾಗಿ ಫೈನಲಿ ಒಬ್ಬ ಸಿಂಪಲ್ ಸಾಧಾರಣವಾದಂತಹ ಮಹಿಳೆ ಕೇಮ್ ಸೀಯಿಂಗ್ ದ ಕಿಂಗ್, ರಾಜನ ನೋಡಲಿಕ್ಕೆ ಬರ್ತದಳೆ. ದ exalted prime minister brought her into the royal bed chamber. ಅಲ್ಲಿ ಒಂದು ಧನಿಕರಿರುವಂತಹ ದೊಡ್ಡ ಪ್ರೈಮ್ ಮಿನಿಸ್ಟರ್ ಇರುವಂತಹ ಒಂದು ದೊಡ್ಡದಾದ ರಾಯಲ್ ಬೆಡ್ ಚೇಂಬರ್ಗೆ ಇವಳು ಏನು ಮಕ್ಕಳೇ ಹೋಗ್ತಾಳೆ. ದ ಸಿಂಪಲ್ ಓಲ್ಡ್ ವುಮೆನ್ ಪೀರಿಯಡ್ ಇಂಟು ದ ಕಿಂಗ್ಸ್ ಫೇಸ್, ಆ ರಾಜನ ನೋಡಲಿಕ್ಕೆ ಹೋಗ್ತಾಳೆ. ಫಾರ್ ಎ ಲಾಂಗ್ ಟೈಮ್ ದೆನ್ she said, your majesty, you are suffering from the strange and rare disease, so rare and strange that no name exists for it. ಆ ಸಿಂಪಲ್ ವುಮೆನ್ ಎಲ್ಲ ರಾಜನನ್ನ ಸೂಕ್ಷ್ಮವಾಗಿ ಬಹಳ ಹೊತ್ತಿನ ತನಕ ಅವನ ಮುಖವನ್ನು ನೋಡ್ತಾ ಹೇಳ್ತದಳೆ. ಅವನ್ನೇ ದೇನ್ ಈ ಸೈ ಹೇಳ್ತದಳೆ, ಯುವರ್ ಮೆಜೆಸ್ಟಿ, ಓ ಯುವರಾಜರೇ, ಓ ಮಹಾರಾಜರೇ, ಯು ಆರ್ ಸಫರಿಂಗ್ ಫ್ರಮ್ ದ ಸ್ಟ್ರೇಂಜ್ ಆಫ್ ದ ರೇರ್ ಡಿಸೀಸ್. ನೀವು ತುಂಬ ದೊಡ್ಡದಾದಂತಹ ಕಾಯಿಲೆಯಿಂದ ತುಂಬ ಬರುತ್ತಾ ಇದ್ದೀರಾ. ಸೊ ರೇರ್ ಆಫ್ ರೇಂಜ್, ನಿಮಗೆ ಆ ಒಂದು ಕಾಯಿಲೆಗಳು ತುಂಬ ಈ ಒಂದು ಕಾಯಿಲೆಗಳು ತುಂಬ ಎಲ್ಲರಿಗೂ ವಿರಳ ಮಾತ್ರ ಇದೆ. ದಟ್ ನೋ ನೇಮ್ ಎಕ್ಸ್ಪರ್ ಇಟ್, ಆ ಒಂದು ಕಾಯಿಲೆ ಹೆಸರೇ ಇಲ್ಲ ಅನ್ನುವಂಥ ಮಾತನ್ನ ಮಹಿಳೆ ಹೇಳ್ತದೆ. ದೇರ್ ಐ ನ್ಯೂ ಇಟ್ ಕ್ರೈಡ್ ದ ಕಿಂಗ್ ಜೇಲ್. ಅವನಿಗೆ ಓ ಹೌದು ನಿಜ, ನನಗೆ ಗೊತ್ತು ಅಂತ ಜೋರಾಗಿ ಅವನು ಸಂತೋಷವಾಗಿರ್ತಾನೆ. ಐ ಕೆಪ್ಟ್ ಟೆಲ್ಲಿಂಗ್ ಆಲ್ ಆಫ್ ದೆಮ್ ದ ಫೂಲ್ಸ್ ದಟ್ ಐ ಆಮ್ ದ ಸಿಕ್ ಮ್ಯಾನ್. ನಾನು ಅನಾರೋಗ್ಯವಾಗಿದ್ದೇನೆ ಅನ್ನುವಂಥದ್ದು ಎಲ್ಲರೂ ತಿಳ್ಕೊಳ್ಳಿ, ಎಲ್ಲ ಮೂರ್ಖರಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ನನ್ನ ಹತ್ರ ಕಾಯಿಲೆ ಇದ್ರೂ ಸಹ ಯಾವುದೇ ಕಾಯಿಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ರಾಜ ಹೇಳ್ತಾ ಇದ್ದಾನೆ. A very sick man, said the old woman. The king learned back among his silken pillows, silken pillow, and closed the eyes and wrinkled the body with pain. The very sick man, said the old woman, in ತುಂಬಾ ಅನಾರೋಗ್ಯದಿಂದಾಗಿದೆಯಾ, ಇದಾಗಿದೆ. The king learned back among the silk pillows, ಅಂದರೆ ರೇಷ್ಮೆಯಿಂದ ಮಾಡಿದಂತಹ ಒಂದು ದಿಂಬಿನಲ್ಲಿ ಅವನು ತುಂಬ ಮತ್ತೆ ಅದೇ ಕಣ್ಣನ್ನು ಮುಚ್ಚಿಕೊಂಡ ಹಾಗೆ ಮಲಗ್ತಾದರೆ. ಈ ಐಸ್ ರಿಂಕಲ್, ತನ್ನ ಒಂದು ಜೋತು ಬಿದ್ದಂತಹ ಸುಕ್ಕುಗಟ್ಟಿದ್ದ ಮುಖದಲ್ಲಿ ಕೆಲವೊಂದು ಏನೋ ನೋವು ತುಂಬಿದೆ ಎನ್ನುವ ರೀತಿಯಲ್ಲಿ ಅವನು ಮಲಗಿರ್ತಾನೆ ರಾಜ ಅನ್ನುವಂಥದ್ದು. And is there no cure up for me? He asked. ಅವನು ಕೇಳ್ತಾನೆ, ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ವಾ ಅಂತ ಹೆಣ್ಣುಗಳನ್ನ ಕೇಳ್ತಾರೆ. Yes, your majesty, your need is sleep but one night in the shadow of happy man and you will be cured the instantly, said a simple old woman. ಅವಾಗ old woman ಕೇಳ್ತಾರೆ, ಇದು ಯಾವುದೇ ಔಷಧಿ ಇಲ್ಲ ಅಂದಾಗ ಆ ಸಾಧಾರಣವಾದ ಮಹಿಳೆ ಹೇಳ್ತಾರೆ, ಓ ರಾಜರೇ, ಓ ಮಹಾರಾಜರೇ, ಇದೆ ಔಷಧಿ ಇದೆ. ಏನು ಔಷಧಿ ಅಂತಂದರೆ, ಒಬ್ಬ ಸಂತೋಷಕರವಾದಂತಹ ಮನುಷ್ಯನ ಒಂದು ಶರ್ಟನ್ನು ನೀವು ಅವನು ಧರಿಸಿದ ಶರ್ಟನ್ನು ನೀವು ತೆಗೆದುಕೊಂಡು ಅದನ್ನು ಧರಿಸಿ ಇಡೀ ರಾತ್ರಿ ಒಂದು ದಿನ ನೀವು ಮಲಗಿದರೆ ನಿಮ್ಮ ಒಂದು ಏನಾಗುತ್ತೆ, ನಿಮ್ಮ ಒಂದು ಕಾಯಿಲೆ ಮತ್ತು ಬೇಗನೆ ಗುಣಮುಖವಾಗುತ್ತೆ ಅನ್ನುವಂತಹ ವಿಚಾರವನ್ನು ಅವಳು ಹೇಳ್ತಿದ್ದಾಳೆ. The king summoned in the captain of the guard and his bravest soldiers and the best courtiers in the land and the swiftest messengers in the heralds. ಅವನು ಬಡ ರಾಜ ಏನು ಮಾಡ್ತಾನೆ, ಸಮಾನ ಎಲ್ಲರೂ ಸಭೆಗೆ ನಾಯಕ ಆಗಿರ್ಬೋದು, ಅಂಗರಕ್ಷಕ
ಅಂಗರಕ್ಷಕರಾಗಿರ್ಬೋದು, ಅತ್ಯಂತ ಸೂರ ಸೈನಿಕರಾಗಿರ್ಬೋದು, ಬೆಸ್ಟ್ ವರ್ಕರ್ಸ್ ಆಸ್ಥಾನಿಕರನ್ನಾಗಿರ್ಬೋದು, ಇವರೆಲ್ಲ ಕರೆದು ಮತ್ತು ವಿವೇಕವಾಗಿ ವಿಷಯವನ್ನು ತಿಳಿಸುವಂತಹ ವೇಗದೂತರನ್ನು ಸಹ ಕರೆದು ಏನು ಮಾಡ್ತಾನೆ, ಆ ಒಂದು ವಿಚಾರವನ್ನು ಹೇಳ್ತಾನೆ. ಶಟ್ ಅಪ್ ಒನ್ಸ್ he command them, they bring me back in shut to happy man, mind you did not return without he headed darkly. ಎಲ್ಲರೂ ಕರೆದು ಸಭೆಯನ್ನು ಕರೆದು, ನೋಡಿ ನನಗೆ ಸಂತೋಷಕರವಾದಂತಹ ವ್ಯಕ್ತಿ ದರ್ಶನಕ್ಕೆ ಶರ್ಟು ಬೇಕಾಗಿದೆ. ಇಡೀ ಸಾಮ್ರಾಜ್ಯದಲ್ಲಿ ಯಾರಾದರೂ ಅಂತ ವ್ಯಕ್ತಿ ಇದ್ರೆ ಅವಶ್ಯ ಆಗಿರುವಂಥ ಶರ್ಟನ್ನು ನೀವು ತೆಗೆದುಕೊಂಡು ಬರಬೇಕು. ಇನ್ನೊಂದು ನೆನಪಿನಲ್ಲಿ, ನೀವು ಯಾರಾದರೂ ಶರ್ಟನ್ನು ತೆಗೆದುಕೊಂಡು ಬರದೇ ಇದ್ದರೆ ನೀವು ಯಾರೂ ಹಿಂದಿಗೆ ಬರಬಾರದು, ಬರಲಿಕ್ಕೆ ಹೋಗಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾನೆ. The soldiers on orders, messengers and airlads travel far and wide from east to west and north to south, across hills and deserts, through the cities and over mountains, from one end of the kingdom to the other. But nowhere could any they find a happy man. They send long efforts to the king, and this is what they say. ಅವಾಗ ಆ ರಾಜ ಹೇಳಿದಂಥ ಮಾತನ್ನು ಎಲ್ಲ ಆ ಒಂದು ಸೈನಿಕರಾಗಿರ್ಬೋದು, ಆಸ್ತಿಕರಾಗಿರ್ಬೋದು, ಏನೋ ಒಂದು ದೂತರಾಗಿರ್ಬೋದು, ವಿಷಯವನ್ನು ತೆಗೆದುಕೊಂಡು ಮತ್ತು ಎಲ್ಲರೂ ಏನು ಮಾಡ್ತಾರೆ, ಒಂದು ಸ್ಥಳದಿಂದ ಮತ್ತೊಂದು ದೂರದಲ್ಲಿ ಹೋಗ್ತಾ ಇದ್ದಾರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಹಲವಾರು ಸಮುದ್ರ ತೀರದವರೆಗೂ ಮತ್ತು ಅನೇಕ ಪರ್ವತಗಳ ಪ್ರದೇಶದಲ್ಲಿಯೂ ಸಹ ಎಲ್ಲ ಇಡೀ ಪರ್ವತಗಳ ಅಷ್ಟೇ ಅಲ್ಲದ ಮೈದಾನ ಪ್ರದೇಶದಲ್ಲಿ, ಏನು ಈ ಮರುಭೂಮಿ ಪ್ರದೇಶ ಆ ಮೈದಾನ ಪ್ರದೇಶ, ಮರುಭೂಮಿ ಪ್ರದೇಶಗಳಲ್ಲಿ ಸಹ ಸುತ್ತುವರಿತಾರೆ, ಕರಕರ ಸುತ್ತುವರಿತಾರೆ. ಎಲ್ಲೂ ಅಂತಹ ಒಬ್ಬ ಮನುಷ್ಯ ಇಡೀ ಅವನು ಸಾಮ್ರಾಜ್ಯದ ಸಿಗೋದಿಲ್ಲ, ಇಡೀ ಯಾವ ಪ್ರದೇಶದಲ್ಲಿ ಸಿಗೋದಿಲ್ಲ. ರಿಪೋರ್ಟ್ ಟು ಕಿಂಗ್, ದೇ ಸೆಂಟ್ ಲಾಂಗ್ ರಿಪೋರ್ಟ್ ತುಂಬಾ ವರದಿ ಬರ್ತಾರೆ. ದಿಸ್ ಈಸ್ ವಾಟ್ ದೇ ಸೇ. ಯಾರು ಆ ಒಂದು ವಿಷಯದನ್ನು ಯಾರು ತಿಳಿಸ್ತಾ ಇದ್ದಾರೆ, ಯಾಕಂದರೆ ಅಂಥ ಮನುಷ್ಯ ಅಲ್ಲಿ ಹ್ಯಾಪಿ ಮ್ಯಾನ್ ಯಾರೂ ಇರಲಿಲ್ಲ ಅಂತ ವಿಚಾರ ಮಾಡಿದ್ದಾರೆ. ದ ಪೀಪಲ್ ಇನ್ ದ ಈಸ್ಟ್ ಮೈಟ್ ಹ್ಯಾಪಿ. ತುಂಬ ದಿನಗಳ ನಂತರ ಒಂದು ವಿಷಯ ಬರ್ತಾ ಇದೆ. ದ ಪೀಪಲ್ ಇನ್ ದ ಈಸ್ಟ್ ಮೈಟ್ ಬಿ ಹ್ಯಾಪಿ ಇಫ್ ಯುವರ್ ಮೆಜೆಸ್ಟಿ ರಿಡನ್ ಟ್ಯಾಕ್ಸ್ ದೆಮ್ ಸೋ ಹೆವಿಲಿ. ನೋಡಿ, ರಾಜನಿಗೆ ಬಂದು ಹೇಳ್ತಾರೆ, ಒಬ್ಬೊಬ್ಬರ ಬಂದು ದ ಪೀಪಲ್ ಈಸ್ಟ್, ಪೂರ್ವ ದಿಕ್ಕಿನ ಜನರು ಹೇಳಿದರೆ, ಮಹಾರಾಜರು ನಮ್ಮ ಮೇಲೆ ಹೆಚ್ಚಿನ ಒಂದು ಅಧಿಕವಾದ ಕಂದಾಯ ಹಾಕದಿದ್ದರೆ, ಏನು ಹಾಕಿದ್ದಾರೆ ಹಾಕಿದ್ರೆ ಸಂತೋಷ ಇಲ್ಲ, ಹಾಕದಿದ್ದರೆ ನಾವು ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, and the people in the west might be happy if they didn't get heavy to work so long and so hard, so they might have little time to enjoy singing and dancing. ಮತ್ತೆ ಕೆಲವು ಜನರು ಹೇಳಿದರೆ, ಏನಂತ ಹೇಳಿದರೆ, ಪಶ್ಚಿಮ ಪ್ರದೇಶದಲ್ಲಿ ವಾಸದ ಜನರು, ನಮಗೆ ಈ ಒಂದು ತುಂಬ ಬಹಳ ಕೆಲಸ ಮತ್ತು ಕಠಿಣವಾದಂಥ ಕೆಲಸ ನಮಗೆ ಯಾವುದೇ ಥರವಾದ ಹೆಪ್ಪಿ ಇಲ್ಲ, ಅದಕ್ಕೆ ಆ ಕೆಲಸ ಸ್ವಲ್ಪ ಏನಾದರೂ ಕಡಿಮೆ ಆದರೆ, ಕಷ್ಟ ಅನ್ನೋದು ಕಡಿಮೆ ಆದರೆ ನಾವು ಯಾವಾಗಲೂ ಆ ಟೈಮಲ್ಲಿ ಎಂಜಾಯ್ ಮಾಡ್ತಾರೆ, ಸಂತೋಷವನ್ನು ಹಾಡ್ತೀವಿ, ಕುಣಿತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. And the people in the north might be happy sometimes the could see you are the felt were the interested in them. ಅವರು ಉತ್ತರ ಪ್ರದೇಶ ಭಾಗದ ಜನ ಹೇಳ್ತಾರೆ, ಕುಡ್ ಯು ಸಿ ಯು ಫೆಲ್ಟ್ ಯು ಆರ್ ಇಂಟ್ರೆಸ್ಟ್ ಇನ್ ದ. ನಮ್ಮ ಮೇಲೆ ಸ್ವಲ್ಪ ಅವರ ಆಸಕ್ತಿ, ನಮ್ಮನ್ನು ನೋಡಿ ಅವರ ಆಸಕ್ತಿಯನ್ನು ಬರಿತವರಾದರೆ ನಾವು ಸಹ ಸಂತೋಷವಾಗಿರಲಿಕ್ಕೆ ಸಾಧ್ಯತೆ ಇದೆ. ನಮ್ಮನ್ನು ಒಂದು ಸ್ವಲ್ಪ ವಿಚಾರಣೆ ಮಾಡಿದರೆ ನಾವು ಸಂತೋಷವಾಗಿರುತ್ತೇವೆ ಅಂತ ಹೇಳ್ತಾರೆ. ಆ್ಯಂಡ್ ದ ಪೀಪಲ್ ಇನ್ ದ ಸೌತ್ ಮೈಟ್ ಬಿ ಹ್ಯಾಪಿ ಇನ್ ಮೆಜೆಸ್ಟಿ ವುಡ್ ನೋಟಿಸ್ ದೇರ್ ಇಂಡಸ್ಟ್ರಿ ಆ್ಯಂಡ್ ದ ಫೇತ್ಫುಲ್ನೆಸ್ ಆ್ಯಂಡ್ ವುಡ್ ರಿವಾರ್ಡ್ ದೇಮ್. ಆಮೇಲೆ ದಕ್ಷಿಣ ಭಾರತದಲ್ಲಿರುವಂಥ ಜನರ ಮಹಾರಾಜರು ಒಂದು ಸೂಚನೆ, ಕೈಗಾರಿಕೆಗಳು ಮತ್ತು
ಫೇತ್ಫುಲ್ನೆಸ್, ಒಂದು ಏನಾದರೂ ಒಂದು ವಂದನೆಯನ್ನು ಮಾಡಿದರೆ, ಮೇಘದೂತ ನಮಗೆ ಒಂದು ವಂದನೆಯನ್ನು ಮಾಡಿದರೆ ನಾವು ಸಹ ಒಂದು ನಮಗೆ ಗೌರವವನ್ನು ಕೊಟ್ಟರೆ ನಾವು ಸಹ ಸಂತೋಷದಿಂದ ಇರಲಿಕ್ಕೆ ಸಾಧ್ಯತೆ ಇದೆ ಅಂತಂದರೆ ಹೇಳ್ತಾರೆ. ದ ಕಿಂಗ್ read the reports hastily in the plan them away, but as time went by and none of the messengers returned, and more reports came to him. The people that might be happy their king so choose, they began to read more carefully. ಹೀಗೆ ಮೇಲಿಂದ ಮೇಲೆ ಏನು ಮಾಡ್ತದೋ ರಿಪೋರ್ಟ್ಗಳು ಅವಸರವಾಗಿ ಮೇಲಿಂದ ಮೇಲೆ ಬರ್ತದೋ ಅವುಗಳನ್ನು ರಾಜ ಏನು ಮಾಡ್ತಾನಂತಂದರೆ ಆ ದೂರದಿಂದ ಬರುವಂತಹ ಮೇಘದೂತ ಬಂದಂತಹ ವಿಷಯಗಳನ್ನು, ಹಿಂದಿರುಗಿ ಬಂದಂಥ ವಿಷಯಗಳನ್ನು ಅವರು ರಿಪೋರ್ಟ್ಗಳನ್ನು ಏನು ಮಾಡ್ತಾರೆ, ಆ ಜನ ಯಾವುದನ್ನು ಆಯ್ಕೆ ಮಾಡ್ತಾರೆ ಎಲ್ಲೋ ನಿಧಾನವಾಗಿ ಅವನು ನೋಡಿ ಅವನು ವಿಷಯ ಆಗ್ತದಾನೆ. ಒನ್ ಡೇ ಲಿಟಲ್ ಸ್ಟೇಬಲ್ ಬಾಯ್, ಆಮೇಲೆ ನಿಧಾನ ಓದ್ತಾ ಕಾಳಜಿ ವಹಿಸಿ ಓದ್ತದಾನೆ. ಒನ್ ಡೇ ಲಿಟಲ್ ಸ್ಟೇಬಲ್ ಬಾಯ್ ಅಪ್ರೋಚ್ ಎ ಸ್ಟ್ರೇಂಜರ್ ಹೂ ವಾಸ್ ಹೆಪ್ಪಿ ಸಿಂಗಿಂಗ್. ಒಂದು ದಿನ ಇಡೀ ಸಾಮ್ರಾಜ್ಯದ ಒಬ್ಬ ಅಚಲವಾದಂತಹ ಅಪರಿಚಿತ ಹುಡುಗ ಏನು ಮಾಡ್ತಾನೆ ಅಂತಂದರೆ ತುಂಬ ಸಂತೋಷವಾಗಿ ಹಾಡನ್ನು ಅಲ್ಲಿ ಹಾಡ್ತಾ ಆ ಮೇಘದೂತರ ಹತ್ತಿರ ಸಮೀಪದಲ್ಲಿ ಬರ್ತದೆ. ಗುಡ್ ಆಫ್ಟರ್ನೂನ್ ಈ ಸೇಡ್ ಪೊಯಿಟ್ರಿ, ವಾಟ್ ಮೇಕ್ಸ್ ಯು ಸಿಂಗ್ ಸೋ ಮೈಲಿ ಮೇರ್ಲಿ ಅಂದರೆ ಒಬ್ಬನು ಹೋಗಿ ಅವನ ಹತ್ರ ಆಗ್ತಾನೆ. ಗುಡ್ ಆಫ್ಟರ್ನೂನ್ ಅಂತಾನೆ. ಈ ಸೇಡ್ ಪೊಯಿಟ್ರಿ ಗೌರವ, ವಾಟ್ ಮೇಕ್ಸ್ ಯು ಸಿಂಗ್ ಸೋ ಮೇರ್ಲಿ, ನೀನು ಇಷ್ಟೊಂದು ಹರ್ಷಚಿತ್ತನಾಗಿ ನೀನು ಆಗ್ತಾ ಇದ್ದೀನಿ ಏನು ಕಾರಣ ಅಂತಂದ್ರೆ ಹೇಳ್ತಾನೆ. ಐ ಸಿಂಗ್ ಫ್ರಮ್ ಜಾಯ್, ಸಂತೋಷಕರವಾಗಿ ಆಗ್ತದೆ. ಶೇರ್ ದ ಸ್ಟ್ರಾಂಜರ್, ಅಪರಿಚಿತ ವ್ಯಕ್ತಿ ನಾನು ಸಂತೋಷದಿಂದ ಅಲ್ಲಿ ಹಾಡನ್ನು ಹಾಡ್ತಾ ಇದ್ದಾನೆ. ಐ ಲವ್ ಮೈ ಪಿಲೋ ಮ್ಯಾನ್, ನಾನು ಎಲ್ಲ ಮನುಷ್ಯರನ್ನ ಪ್ರೀತಿಸ್ತಾ ಇದ್ದೀನಿ. ಐ ಓನ್ ಬಟ್ ಲಿಟ್ಲಿ ಆ್ಯಂಡ್ ವಾಂಟ್ಸ್ ಲೆಸ್, ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಡಿಮೆ ಆಸ್ತಿಯನ್ನು ನಾನು ಇಟ್ಕೊಂಡಿದ್ದೀನಿ, ಅದರಲ್ಲಿ ನಾನು ಜೀವನವನ್ನು ಮಾಡ್ತಾ ಇದ್ದೀನಿ. ಐ ಆಮ್ ಎ ಹ್ಯಾಪಿ ಮ್ಯಾನ್ ಆ್ಯಂಡ್ ಐ ಸಿಂಗ್, ನಾನು ಈಗ ಆಡ್ತಾ ಇದ್ದೀನಿ, ನಾನು ಒಬ್ಬ ಸಂತೋಷಕರವಾಗಿರೋದನ್ನು ನಾನು ಆಡ್ತಾ ಇದ್ದೀನಿ. ಅವೇ ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದೀನಿ, ಯಾರನ್ನೂ ನಾನು ದ್ವೇಷ ಮಾಡ್ತಾ ಇಲ್ಲ, ನನಗೆ ಎಷ್ಟು ಆಸ್ತಿ ಬೇಕೋ ಅಷ್ಟಲ್ಲೇ ಇಟ್ಕೊಂಡಿದ್ದೀನಿ, ಹೆಚ್ಚಿನ ಆಸ್ತಿಯನ್ನು ನಾನು ಸಂದೇಹಿಸಿಲ್ಲ. ಹಾಗಾಗಿ ನಾನು ಇವತ್ತು ಜೀವನದಲ್ಲಿ ತುಂಬ ಸಂತೋಷಕರವಾಗಿ ಇದ್ದೇನೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದು. ಹ್ಯಾಪಿ ಮ್ಯಾನ್ cried the little stable boy, oh, do you want to run? Then the whole kingdom is looking for you. Do you not know what a king is very ill, but only if he can sleep one night in the shed of a happy man, he can be cured. Quick, take off your shirt. Quick, give it to me. ಅಲ್ಲಿ ಒಬ್ಬ ಸ್ಟೇಬಲ್ ಅಪರಿಚಿತ ವ್ಯಕ್ತಿಗೆ ಹ್ಯಾಪಿ ಮ್ಯಾನ್ ಸ್ಟೇಬಲ್ ಬಾಯ್ ಒಬ್ಬ ಇನ್ನೊಂದು ಕೇಳಿದ, ನೋಡು, ಡೂ ಯು ವಾಂಟ್ ಟು ಲವ್ ದೆನ್ ದ ಹೋಲ್ ಕಿಂಗ್ಡಮ್ ವಿಲ್ ಲುಕಿಂಗ್ ಫಾರ್ ಯು. ಇಡೀ ರಾಜ್ಯದಲ್ಲಿ ನಿಮ್ಮಂತಹ ಒಬ್ಬ ಹ್ಯಾಪಿ ಮ್ಯಾನ್ ಇವತ್ತು ನಾವು ಹುಡುಕ್ತಾ ಇದ್ದೀವಿ. ಡೂ ಯು ನಾಟ್ ನೋ ದ ಕಿಂಗ್ ಈಸ್ ವೆರಿ ಇಲ್, ನಿಮಗೆ ಗೊತ್ತಿಲ್ವಾ ಇಡೀ ರಾಜ್ಯದಲ್ಲಿ ಇವತ್ತು ಒಬ್ಬ ಹ್ಯಾಪಿ ಮ್ಯಾನ್ ಹೋಗ್ತದೆ. ಯಾಕೆ ಅಂತಂದರೆ ಮಹಾರಾಜರು ಕಾಯಿಲೆಯಿಂದ ಇವತ್ತು ಕಾಯಿಲೆ ಒಳಗಾಗಿ ಅವರು ಮಲಗಿದ್ದಾರೆ. ಹಾಗಾಗಿ ಅವರು ನಿಮ್ಮ ಒಂದು ಶರ್ಟನ್ನು, ಯಾರು ಹ್ಯಾಪಿ ಮ್ಯಾನ್ ಇರ್ತಾರೆ ಅವರ ಒಂದು ಶರ್ಟನ್ನು ತೆಗೆದುಕೊಂಡು ಹೋಗಿ ಇಡೀ ಒಂದು ರಾತ್ರಿ ಅವರು ಒಂದು ಶರ್ಟನ್ನು ಹಾಕಿಕೊಂಡು ಮಲಗಿದಾಗ ಅವರ ಒಂದು ಕಾಯಿಲೆ ಗುಣಮುಖವಾಗುತ್ತಂತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಕ್ವಿಕ್ ಟೇಕ್ ಆಫ್ ಯುವರ್ ಶರ್ಟ್, ಕ್ವಿಕ್ ಗಿವ್ ಇಟ್ ಟು ಮೀ, ಬೇಗ ಈ ಶರ್ಟನ್ನು ತೆಗೆದುಕೊಡು, ಬೇಗ ಕೊಡು ಅಂತಂದಲ್ಲಿ ಈ ಶರ್ಟನ್ನು ತೆಗೆದುಕೊಡು ಅಂತಂದು ಅಲ್ಲಿ ಹೇಳ್ತಾರೆ. ದ ಮ್ಯಾನ್ ರಸ್ಟ್ ಇಂಟು ದ ಲಾಂಗ್ ಲಾವ್, ಆ ಮ್ಯಾನ್ ಏನು ಮಾಡ್ತಾನೆ ಜೋರಾಗಿ ನಗ್ತಾರೆ. ಮೈ ಶರ್ಟ್ ಈಸ್ ಎ ಗ್ಲಾಸ್, ಮತ್ತೆ ಗಹಗಹಿಸಿ, ನನ್ನ ಶರ್ಟ ನನ್ನ ಹಿಂಗೆ ಬೇಕಾ ಅಂತಂದು ಇಲ್ಲಿ ನಗ್ತಾ ಇದ್ದಾರೆ. ವೈ ಯು ಲಿಟ್ಲ್ ಫೆಲೋ ಐ ಡೋಂಟ್ ಅಪ್ರಿಷಿಯೇಟ್ ಯುವರ್ ಶರ್ಟ್, ಏನು ನಿಮ್ಮ ರಾಜನ ಅಷ್ಟೊಂದು ಬಡತನವೇ, ನಿಮ್ಮ ರಾಜನ ಶರ್ಟ್ ಇಲ್ವಾ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆ್ಯಂಡ್ ಜಂಪ್ ಟು his feet, he gathered his tattered coat about him, the walked off. ಅವನು ತನ್ನ ಏನು
ಹರಿದಂತಹ ಇಂಗಿಯನ್ನು ಕೋಟನ್ನು ಏನು ಮಾಡ್ತಾನೆ ಅದನ್ನೆಲ್ಲ ಜೋಡಿಸಿಕೊಂಡು ಬೇಗನೆ ತನ್ನ ಕಾಲಕ್ಕೆ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ದ ಲಿಟಲ್ ಸ್ಟೇಬಲ್ ಬಾಯ್ ಪ್ಲೇ ಪ್ಯಾಲೇಸ್ ವಾಚ್ ದ ಗರ್ಲ್ ಇನ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಸ್ಪೆಡ್ ರೈಟ್ ಇನ್ ಟು ದ ರಾಯಲ್ ಬೆಡ್ ಚೇಂಬರ್. ನಾವು ಹುಡುಗ ಏನು ಮಾಡ್ತಾನೆ ಬೇಗನೆ ಹೋಗಿ ಅವನು ಅಲ್ಲಿಂದ ಸೀದಾ ರಾಜನ ಹತ್ರ ಹೋಗ್ತಾನೆ. ಪ್ರೈಮ್ ಮಿನಿಸ್ಟರ್ ಗಾಡ್ಸ್ ದ ಪ್ರೈಮ್ ಮಿನಿಸ್ಟರ್ ಒಂದು ಅಂಗರಕ್ಷಕ ಮತ್ತು ಎಲ್ಲರೂ ಇದು ಸಹ ಅವನ ರಾಯಲ್ ಬೆಡ್ ಚೇಂಬರ್ಗೆ ಹೋಗ್ತಾರೆ. ಹೋದ ತಕ್ಷಣ ವಾಟ್ ಹ್ಯಾವ್ ವಿ ರೈಟ್ ದ ಕಿಂಗ್. ರಾಜ ಮಗನೇ ಇಲ್ಲಿ ಅಂತಂದ್ರೆ ದ ಲಿಟಲ್ ಸ್ಟೇಬಲ್ ಬಾಯ್ ಸಾಧಾರಣ ವ್ಯಕ್ತಿ ಅತನೇ ಹ್ಯಾಡ್ ಯು ವೇಟ್ ಟು ರಿಕವರ್ ದ ಬ್ರೀತ್ ಬಿಫೋರ್ ಹಿ ಕುಡ್ ಫ್ಲಾಪ್. ಅಂದರೆ ಅವನು ಜೋರಾಗಿ ಓಡಿ ಬಂದಿದ್ದರಿಂದ ಅವನಿಗೆ ತುಂಬ ಆಯಾಸ ಆಗಿದೆ. ತಕ್ಷಣ ಮಾತಾಡಲಿಕ್ಕೆ ಅವನಿಗೆ ಮಾತುಗಳು ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಉಸಿರನ್ನು ತೆಗೆದುಕೊಂಡು ಆಮೇಲೆ ಹೇಳಿದ್ರೆ ಮಹಾರಾಜರೇ ಈ ಕ್ರೈಡ್ ಯುವರ್ ಕ್ಯೂ ವಾಸ್ ರೈಟ್ ಹಿಯರ್ ಆಲ್ ಯುವರ್ ಮೆಜೆಸ್ಟಿ ಕ್ರೈಡ್ ಯು ವಾಸ್ ರೈಟ್ ಹಿಯರ್ ಆಲ್ ಆಫ್ ದ ಟೈಮ್ ರೈಟ್ at hand right on the place grounds. I found him, he said he loved his fellow man, old but little and wanted less, but and the little boy's lips trembled, but he didn't possess a shirt. ಅಲ್ಲಿ ಸ್ಟೇಬಲ್ ಅಸಾಧಾರಣ ವ್ಯಕ್ತಿ ಅಂತಾನೆ ನಿಮಗೆ ಏನು ಮಹಾರಾಜರೇ ಇಷ್ಟೊಂದು ನೀವು ಇಂತಹ ಒಂದು ಶರ್ಟನ್ನು ಹಾಕಿಕೊಳ್ಳಿಕ್ಕೆ ನಿಮಗೆ ಕಷ್ಟನ. ಇಲ್ಲಿ ನಾನು ಇವತ್ತು ಸಂತೋಷಕರವಾಗಿ ಇದ್ದೀನಿ ಅಂತಂದರೆ ಏನು ಪ್ರಮುಖ ಕಾರಣ ಅಂತಂದರೆ ನಾನು ಕ್ಯೂರ್ ಔಷಧಿಯನ್ನು ರೈಟ್ ಏರ್ ಆಲ್ ಟೈಮ್ ಇಡೀ ಸಮಯವನ್ನು ನಾನು ಸಂತೋಷಕರವಾಗಿ ಮಾಡ್ತಿದ್ದೀನಿ. ಸರಿಯಾದ ಕೆಲಸವನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ರೈಟ್ ದ ಪ್ಲೇಸ್ ಆಫ್ ಗ್ರೌಂಡ್ಸ್ ಸರಿಯಾದ ಸಮಯದಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಭೂಮಿಯನ್ನು ಉಳುಮೆ ಮಾಡಿ ಬೆಳ್ಕೊಳ್ತೀನಿ. ನಾನು ಈ ಒಂದು ಇದರಲ್ಲಿ ಪ್ರತಿಯೊಂದು ಪರನ್ನು ನಾನು ಒಂದು ಸಂತೋಷಕರವಾಗಿ ಅವನ್ನ ಪ್ರೀತಿಸ್ತದನಿ ಅನ್ನುವಂತಹ ಮಾತನ್ನು ಹೇಳಿದಾಗ ದ ಓಲ್ಡ್ ಬಟ್ ಲಿಟಲ್ ವಾಂಟೆಡ್ ಲೆಸ್ ಬಟ್ ಈ ಲಿಟಲ್ ಬಾಯ್ ಡಿಡ್ ಟ್ರೆಂಬಲ್. ಆದರೆ ಕೊನೆಯದಾಗಿ ಹೇಳುವಂಥ ಸಂದರ್ಭದಲ್ಲಿ ಅವನ ಒಂದು ತುಟಿಗಳು ಏನಾಗ್ತದೆ ಸ್ವಲ್ಪ ನಡ್ಕದವ. ಬಟ್ ಈ ಡಿಡಂಟ್ ಪ್ರೊಸೆಸ್ ಎ ಶರ್ಟ್, ಏನೋ ನಿನಗೆ ಹಾಕಿಕೊಳ್ಳಿಕ್ಕೆ ಒಂದು ಶರ್ಟ್ ಇಲ್ವೇ ಅನ್ನುವಂಥ ಮಾತನ್ನೇ ಹೇಳ್ತಾನೆ. ದೆನ್ ದ ಕಿಂಗ್ hung his head ashamed. Yes, the cure of being her all the time. He murmured, I say, yes, the cure has been her all time. The murmured, only I can cure my own body. And he swallowed them and there took a good king to help his people to rule wisely and well. Never finished himself in again for a vicar too busy for such folly, so he lived to a rich old age. ಅಲ್ಲಿ ಆ ರಾಜನಿಗೆ ಏನಾಗುತ್ತೆ ಅಂತ ಸ್ವಲ್ಪ ನಾಚಿಕೆ ಬರುವ ಹಾಗೆ ಬಂದು ಆ ತಕ್ಷಣ ದ ಕಿಂಗ್ ಆ್ಯಂಡ್ ಇನ್ ಹೆಡ್, ರಾಜ ಏನು ಮಾಡ್ತಾನೆ ತನ್ನ ತಲೆಯನ್ನು ಸ್ವಲ್ಪ ಬಗ್ಗಿಸ್ತಾನೆ ನಾಚಿಕೆ. ಎಸ್ ಕ್ಯೂರ್ ದ ಹೇರ್ ಆಫ್ ಆಲ್ ಟೈಮ್. ಓ ಇಡೀ ಸಮಯದಲ್ಲಿ ಈಗ ನಾನು ಔಷಧಿ ನನ್ನಲ್ಲಿ ಇದೆ ಇಲ್ಲ ಅನ್ನುವಂಥದ್ದನ್ನು ಅವನು ಕಂಡುಹಿಡ್ಕೊಳ್ತಾನೆ. ದ ಮರ್ಮಡ್ ಓನ್ಲಿ ಐ ಕ್ಯಾನ್ ಕ್ಯೂರ್ ಮೈ ಓನ್ ಫೀಲಿಂಗ್. ನನ್ನ ಒಂದು ಇದಕ್ಕೆ ಮೂರ್ಖತನಕ್ಕೆ ನಾನೇ ಅದಕ್ಕೆ ಔಷಧಿಯನ್ನು ಕಂಡುಹಿಡ್ಕೊಂಡೆ. ಈ ಸಾಲವು ಎಂದ ಹೇರ್ ಆಫ್ ದಿ ಗುಡ್ ಕಿಂಗ್. ನಾನು ಒಳ್ಳೆಯ ರಾಜನಾಗಬೇಕಾಗಿದೆ. ಹೆಲ್ಪ್ ದ ಪೀಪಲ್, ಜನಸಾಮಾನ್ಯರಿಗೆ ಸಹಾಯವನ್ನು ಮಾಡಬೇಕಾಗಿದೆ. ರೂಲ್ ವೈಸ್ಲಿ ಆ್ಯಂಡ್ ವೆಲ್. ಇವತ್ತು ಅನೇಕರಿಗೆ ಒಂದು ಜಾಣ್ಮೆಯಿಂದ ಅವರಿಗೆ ಕೆಲವೊಂದು ನಿಯಮಗಳನ್ನು ಒಳ್ಳೆಯ ನಿಯಮಗಳನ್ನು ಜಾರಿಗೆ ತಂದು ಅವರ ಅಭಿವೃದ್ಧಿಗೋಸ್ಕರ ನಾನು ಶ್ರಮಿಸಬೇಕಾಗಿದೆ. ಈ ನೆವರ್ ಪೆನ್ಸಿಲ್ ಆ್ಯಂಡ್ ಹಿಮ್ಸೆಲ್ಫ್ ಟು ಅಗೇನ್ ಆರ್ ಬಿಕಮ್ ಟು ಬಿಜಿ ಫಾರ್ ಸಚ್ ಹೋಲಿ. ಈ ಮೂರ್ಖನಾಗಿರದೆ ನಾನು ಯಾವಾಗಲೂ ನನ್ನನ್ನು ನಾನು ನನ್ನಷ್ಟಕ್ಕೆ ಒಂದು ಕಾಯಿಲೆಯನ್ನು ಮನಸ್ಸನ್ನು ಕಲ್ಪಿಸಿಕೊಳ್ಳದೆ ಯಾವಾಗಲೂ ನಾನು ಕಾರ್ಯನಿರತನಾಗಿರಬೇಕು ಅನ್ನುವಂಥ ವಿಚಾರವನ್ನು ಅವನು ಮಾಡ್ತಾ ಇದ್ದಾನೆ. ಸೊ ಈ ಲಿವ್ ಟು ಎ ಓಲ್ಡ್ ಏಜ್. ಹೀಗೆ ಆ ರಾಜ ಅಮೋಘ ರಾಜನಿಂದ ತನ್ನ
ಮಣ್ಣಾದಂತಹ ವಯಸ್ಸಿನವರೆಗೂ ಸಹ ತಾನು ಒಂದು ಉತ್ತಮವಾದಂತಹ ಜೀವನವನ್ನು ಮಾಡಿಕೊಳ್ಳಲು ನಡೆಸಿದ ಈ ಒಂದು ಕಥೆಯ ಅಂದರೆ ಇವತ್ತು ಕೈಲಾಗದೆ ಕುಳಿತುಕೊಂಡರೂ ಯಾವುದೇ ಒಂದು ಕೆಟ್ಟ ದುರಭ್ಯಾಸಗಳಿರ್ತಾವಿನ ಪ್ರತಿಯೊಬ್ಬರು ತಮ್ಮ ಕಾರ್ಯದಲ್ಲಿ ತಮ್ಮನ್ನು ತಾವು ಮಗ್ನರಾದಾಗ ಏನಾಗುತ್ತೆ ಅಂದರೆ ಇವತ್ತು ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯದಿಂದ ಎಲ್ಲಿ ಸಾಧ್ಯ ಅಂತಂದರೆ ಈ ಒಂದು ಕಥೆಯ ತಾತ್ಪರ್ಯ. ಓಕೆ, ಇಲ್ಲಿಗೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಚಾಪ್ಟರ್ ನೆಕ್ಸ್ಟ್ ಕ್ಲಾಸಲ್ಲೇ. ಓಕೆ.